ಸಾಕಾಯ್ತಪ್ಪ. ಗ್ಯಾಸ್ಗೆ ಬೆಲೆ ಜಾಸ್ತಿ ಮಾಡಿದಾಗ ಇಂಡೆಕ್ಸ್ ಕುಕ್ಕರ್ ಕೊಂಡ್ಕೊಂಡೆ. ಈಗ ನೋಡಿದ್ರೆ ನೋಡಿ, ಕರೆಂಟ್ಗೂ ಚಾರ್ಜ್ ಜಾಸ್ತಿ ಮಾಡ್ತಾರೆ. ಪೆಟ್ರೋಲ್ಗೆ ಬೆಲೆ ಜಾಸ್ತಿ ಆಯ್ತು ಅಂತ ಕಾರ್ ಮಾಡಿದೆ. ಈಗ ಬಸ್ನಲ್ಲಿ ಓಡಾಡೋಣ ಅಂದರೆ ಬಸ್ ಚಾರ್ಜು ಜಾಸ್ತಿ ಮಾಡ್ತಿದ್ದಾರೆ. ಏನು ಮಾಡಲಿ, ಬಾಡಿಗೆ ಮನೇಲಿದ್ದು ಬಾಡಿಗೆ ಕೊಟ್ಟು ಸಾಕಾಗೋಯ್ತು. ಅದಕ್ಕಂತೇಳಿ ಏನೋ ಲೋನ್ ಉಪಹಾರ ಮಾಡಿಕೊಂಡು ಒಂದು ಮನೆ ಕಟ್ಕೊಳ್ಳೋಣ ಅಂದರೆ ನೋಡಿ, ಬ್ಯಾಂಕ್ ಬಡ್ಡಿ ದರನೇ ಜಾಸ್ತಿ ಮಾಡ್ಬಿಟ್ಟು. ಒಟ್ಟಾರೆ ಸಾಮಾನ್ಯ ಜನರು ಯಾವುದೇ ರೀತಿಯಲ್ಲಿ ಜೀವನ ಮಾಡಬಾರ್ದು. ಜೀವನ ಮಾಡ್ಬೋದು, ಅದಕ್ಕೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದಲೂ ಜಿ ಎಸ್ ಟಿ ಅಂತೇಳಿ ಅವರ ಬಂಡವಾಳಕ್ಕಿಂತ ಹೆಚ್ಚಾದ GST ವಸೂಲಿ ಮಾಡ್ತಿದ್ದಾರೆ. ಅದರಿಂದ ನಮಗೇನು, ಸಾಮಾನ್ಯ ಜನಕ್ಕೇನು ಉಪಯೋಗಗಳು? ಸರ್ಕಾರದ ಸಂಪತ್ತು ಜಾಸ್ತಿ ಆದರೆ ಸಾಮಾನ್ಯ ಜನಕ್ಕೆ ತಾನೇ ಅದು ಸಿಗೋದು. ಅದೆಲ್ಲ ಹಿಂದಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಸರ್ಕಾರ ಸಂಪತ್ತು ಅಂದ್ರೆ ಅವರಿಗೆ ಬೇಕಾದ ವ್ಯಕ್ತಿಗಳ ಕೈ ಸೇರುತ್ತೆ, ಅವರ ಬೇಕಾದ ಜನರ ಜೇಬು ಸೇರುತ್ತೆ ಅಷ್ಟೇ. ಸರ್ಕಾರ ಮಾಡ್ತಾ ಇದೆಯಲ್ಲ, ರಸ್ತೆ ನಿರ್ಮಿಸ್ತಾ ಇದ್ದಾರೆ, ಮನೆ ಕಟ್ಸ್ಕೊಡ್ತಿದ್ದಾರೆ, ಶೌಚಾಲಯ ಕಟ್ಸ್ಕೊಡ್ತಿದ್ದಾರೆ. ಇದೆಲ್ಲ ಕೆಲಸ ಅಲ್ವಾ? ಅದೆಲ್ಲ ಮಾಡಿದ್ರು ನಾವು ಓಡಾಡಬೇಕಾದ್ರೆ ಕೈಯಿಂದ ಕಾಸು ಹಾಕ್ಬೇಕಲ್ಲ. ಇಲ್ಲದ್ರೆ ಏನು ಉಪಯೋಗ? ನಮ್ಮನ್ನ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಗಾಡಿಗೆ ಪೆಟ್ರೋಲ್ ಜಾಸ್ತಿ ರೇಟ್ ಕೊಡ್ಬೇಕು, ಗೇಟ್ಗೆ ಬೇರೆ ದುಡ್ಡು ಕೊಡಬೇಕು, ಆಮೇಲೆ ಬಸ್ಸಿಗಾದ್ರೂ ಬಸ್ ಚಾರ್ಜ್ ಜಾಸ್ತಿ ಕೊಡಬೇಕು. ಇದೆಲ್ಲ ಇದ್ಮೇಲೆ ಏನು ಉಪಯೋಗ ನಮಗೆ ಈ ಸರ್ಕಾರದಿಂದ? ಒಂದು ಸರ್ಕಾರ ಇರಬೇಕಲ್ಲ, ಇಲ್ಲದಿದ್ರೆ ಯಾರು ನೋಡ್ಕೊಳ್ತಾರೆ? ಎಲ್ಲ ಕೆಲಸ ಮಾಡಿ ಸುತ್ತಾಗಿ ಬಂದ ಮೇಲೆ ಏನಾದರೂ ಒಂದೆರಡು ಬೇಕು ಹಾಕಿ ಮಲ್ಗೋಣ ಅಂದರೆ ಅದಕ್ಕೂ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಓಹೋ, ನಿಮ್ಮ ಸಮಸ್ಯೆ ಕಾರಣ ಅದು ಅಂತ ಈಗ ಗೊತ್ತಾಯಿತು. ಸಾಕಪ್ಪ ಸಾಕು ಈ ಜೀವನ. ಎಲೆಕ್ಷನ್ ಬರಲಿ, ಅವಾಗ ನೋಡೋಣ ಏನು ಮಾಡೋಣ. ಅಲ್ಲಿವರೆಗೂ ಬದುಕಿರ್ಬೇಕಲ್ಲ. ಚುನಾವಣೆ ಸಹ ಸರಿಯಾದ ರೀತಿಯಲ್ಲಿ ನಡೀತಿಲ್ಲ ಅಂತ ಆರೋಪ ಬೇರೆ ಕೇಳಿ ಬರ್ತಾ ಇದೆ. ಸಾಕಪ್ಪ, ನಾನಿನ್ನು ಬರ್ತೀನಿ.